ಹಾಯ್ ಎವ್ರಿವನ್, ಇವತ್ತು ನಾವು ಸಿಂಪಲಾಗಿ ಉಪ್ಮಾ ಮಾಡೋದು ನೋಡ್ಕೊಳ್ಳೋಣ. ಉಪ್ಮಾನ ಬೇಡಪ್ಪ ಅಂತ ಹೇಳೋರು ನಾನು ತೋರಿಸೋ ಮೆಥಡಲ್ಲಿ ನೀವು ಮಾಡಿಕೊಟ್ರೆ ಪದೇ ಪದೇ ಕೇಳಿಸ್ಕೊಳ್ತಾರೆ. ಅಷ್ಟು ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ, ಅಷ್ಟೇ ಬಿಡಿಯಾಗೂ ಇರುತ್ತೆ. ಮೊದಲನೇದಾಗಿ ಪ್ಯಾನ್ ಬಿಸಿ ಮಾಡಿ 1 ಕಪ್ಪಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ. ಮೆಜರ್ಮೆಂಟ್ ಸಮೇತ ಹಾಕ್ಕೊಳ್ಳಿ. ಇದರಲ್ಲಿ 200 ಗ್ರಾಮಷ್ಟು ರವೆ ಇದೆ. ಈಗ ಕೈ ಬಿಡ್ದಿರ ಫ್ರೈ ಮಾಡ್ಕೊಳ್ಳಿ, ಅಂದರೆ ಕ್ರಿಸ್ಪಿ ಆಗಬೇಕು, ರವೆ ಎಲ್ಲ ಮುರ ಅಂತ ಬರಬೇಕು. ಆ ರೀತಿ ಫ್ರೈ ಮಾಡಿಕೊಂಡ್ರೆ ನಮಗೆ ಉಂಡೆ ಕಟ್ಟಲ್ಲ ಉಪ್ಮಾ, ಹಾಗೆ ಸಾಫ್ಟಾಗೂ ಬರುತ್ತೆ. ನೋಡಿ, ರೆಡಿ ಆಗೋಯ್ತು. ಈಗ ಇದನ್ನು ತೆಗೆದು ನಾನು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ತೀನಿ. ನಂತರ ಅದೇ ಪ್ಯಾನಲ್ಲೇ 5 ರಿಂದ 6 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹೆಚ್ಚಿಗೆ ಹಾಕಬೇಕು, ತುಪ್ಪ ಬೇಕು ಅಂದರೂ ಈ ಜಾಗದಲ್ಲಿ ಸೇರಿಸ್ಕೊಳ್ಳಿ. ಬಿಸಿ ಆಯ್ತಲ್ವ. ಈಗ 1 ಟೀ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಿದ್ದೀನಿ. ನಂತರ ಇದರಲ್ಲೇ ಸಾಸಿವೆನೂ ಸೇರಿಸ್ಕೊಳ್ತಿದ್ದೀನಿ. ಅದಾದ ನಂತರ ಹಸಿ ಬಟಾಣಿನ ಹಾಕ್ಕೊಳ್ತಿದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿಬಿಡಿ. ಹಾಗೆ ನಾಟಿ ಬಟಾಣಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ ಬಟಾಣಿ ಎಣ್ಣೆನಲ್ಲೇ ಅರ್ಧ ಭಾಗ ಬೆಂದೋಗಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಆಯ್ತಲ್ವ. ಈಗ 1 ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ತಾ ಇದ್ದೀನಿ. ನಂತರ 2 ಈರುಳ್ಳಿನ ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ನಾನು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಫ್ರೆಂಡ್ಸ್, ವಿಡಿಯೋ ಸ್ಕಿಪ್ ಆಗಿದೆ. ನೀವು ಒಂದು 5 ಅಥವಾ 6 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಬಿಡಿ. ಈರುಳ್ಳಿ ತುಂಬಾ ಫ್ರೈ ಮಾಡಬಾರ್ದು, ಒಂದು 70-80% ಮಾತ್ರ. ನೋಡಿ, ಈ ಥರ ಫ್ರೈ ಆದರೆ ಸಾಕು. ನಂತರ ಒಂದೇ ಒಂದು ಟೊಮೊಟೊ ಹಾಕ್ತಾ ಇದ್ದೀನಿ. ಟೊಮೊಟೊ ಟೇಸ್ಟ್ ಮಾತ್ರ ಉಪ್ಮಾಗೆ ಬರಬೇಕು, ಆದರೆ ಹುಳಿ ಅಂಶ ಬರಬಾರ್ದು. ಅದಕ್ಕೆ ಲೈಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ತುಂಬ ಮೆತ್ತಗೆ ಮಾಡ್ಕೊಂಡ್ಬಿಟ್ರು ಹುಳಿ ಆಗೋಗುತ್ತೆ. ಅದರಿಂದ ಈ ರೀತಿ ಫ್ರೈ ಮಾಡಿ ನೀರನ್ನು ಹಾಕ್ಕೊಳ್ಳಿ. 3 ಕಪ್ಪಷ್ಟು ಬಿಸಿ ನೀರನ್ನು ಹಾಕ್ತಾ ಇದ್ದೀನಿ. ಅಂದರೆ ನಾವು ರವೆ ತೊಗೊಂಡಿದ್ವಲ್ಲ, ಅದೇ ಕಪ್ಪಲ್ಲೇ ಮೆಜರ್ ಮಾಡಿ 1ಕ್ಕೆ 3ರಷ್ಟು ನೀರನ್ನು ಹಾಕ್ಕೊಳ್ಬೇಕು. ಬಿಸಿನೀರು ಹಾಕ್ಕೊಳ್ಳೋದ್ರಿಂದ ನಮಗೆ ಉಪ್ಮಾ ಬೇಗ ಮಾಡ್ಕೊಳ್ಬೋದು. ಬೆಳಗ್ಗೆ ಟೈಮಲ್ಲಿ ಒಂದು ಸೈಡಲ್ಲಿ ಬಿಸಿ ನೀರು ಕಾಯಿಸ್ಕೊಳ್ತಾ ಈ ಕಡೆ ಉಪ್ಪಿಟ್ಟಿಗೆಲ್ಲ ಮಾಡ್ಕೊಳ್ತಿದ್ರೆ ಬೇಗ ಆಗುತ್ತಲ್ವ. ಈಗ ನೋಡಿ, 3 ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಮತ್ತು ಇನ್ನೊಂದೇ ಒಂದು ಕುದಿ ಬರೋವರೆಗೂ ಒಂದು 30 ಸೆಕೆಂಡ್ ಕುದಿಸ್ಕೊಳ್ಳೋಣ. ಈಗ ನಾವು ರವೆ ಫ್ರೈ ಮಾಡಿಟ್ಟಿರೋದನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ನಾವು ಆಲ್ರೆಡಿ ರವೆನ ಫ್ರೈ ಮಾಡಿರೋದ್ರಿಂದ ಉಂಡೆ ಕಟ್ತಾ ಇಲ್ಲ. ನೀವು ಫ್ರೈ ಮಾಡ್ದಿರ ಹಾಕಿದ್ರೆ ನಾವು ಯಾವ ರೀತಿ ಹಾಕಿದ್ವೋ ಅದೇ ರೀತಿ ಒಂದೇ ಉಂಡೆ ಆಗಿಬಿಡುತ್ತೆ. ಈಗ ಲೈಟಾಗಿ ಮಿಕ್ಸ್ ಮಾಡಿ ಧಾರಾಳವಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಒಂದು 3 ನಿಮಿಷ ಇದನ್ನು ಸ್ಟವ್ ಪೂರ್ತಿ ಸಿಮ್ಮಲ್ಲಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಅದು ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಡಬೇಕು. ಓಕೆ, ನೋಡಿ, ಓಪನ್ ಮಾಡ್ಕೊಂಡಿದ್ದೀನಿ. ಕರೆಕ್ಟಾಗಿ ಆಗಿದೆ ಫ್ರೆಂಡ್ಸ್. ಇದರಲ್ಲಿ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ತುಪ್ಪನೂ ಹಾಕ್ಕೊಳ್ತಾ ಇದ್ದೀನಿ. ನೀವು ಪ್ಲೇಟಲ್ಲಿ ತುಪ್ಪ ಸರ್ವ್ ಮಾಡ್ಕೊಳ್ಳೋಂಗಿದ್ರು ಮಾಡ್ಕೊಳ್ಬೋದು, ಅಥವಾ ಈ ಜಾಗದಲ್ಲಿ ಬೇಕು ಅಂದರೂ ಸೇರಿಸ್ಕೊಳ್ಬೋದು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಸಾಫ್ಟ್ ಆ್ಯಂಡ್ ಫ್ಲಫಿ ಆಗಿರೋವಂಥ ಉಪ್ಮಾ ರೆಡಿ ಆಗೋಯ್ತು ಫ್ರೆಂಡ್ಸ್. ಈ ಮದುವೆ ಮನೆಗಳಲ್ಲಿ, ಹೋಟೆಲ್ಗಳಲ್ಲಿ ಇದೇ ರೀತಿ ಸಾಫ್ಟಾಗಿ ಮಾಡಿಕೊಡ್ತಾರಲ್ವ. ನೋಡ್ತಿದ್ರೆ ನಿಮಗೆ ಗೊತ್ತಾಗ್ತಿರ್ಬೋದಲ್ವ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ನಾನು ತೋರಿಸಿರೋ ಮೆಜರ್ಮೆಂಟಲ್ಲಿ ನೀವು ಮಾಡ್ಕೊಳ್ಳಿ. ಹೊಸದಾಗಿ ಫಸ್ಟ್ ಟೈಮ್ ಉಪ್ಮಾ ಮಾಡೋರು ರುಚಿಯಾಗಿ ಮಾಡ್ಕೊಳ್ಬೋದು. ಈ ಥರ ಮಾಡಿಕೊಟ್ರೆ ಉಪ್ಮಾ ಯಾರು ಬೇಡ ಅಂತ ಹೇಳ್ತಾರೆ ಹೇಳಿ. ನೋಡಿ, ನಾನಂತೂ ಈ ರೀತಿ ಸರ್ವ್ ಮಾಡ್ಕೊಂಡಿದ್ದೀನಿ ಉಪ್ಪಿನಕಾಯಿ ಜೊತೆ ಸಿಂಪಲಾಗಿ. ನೀವು ಬೇಕು ಅಂದರೆ ಚಟ್ನಿ ಮಾಡ್ಕೊಳ್ಳಿ, ಅಥವಾ ಬಿಸಿಯಾಗಿ ಹಾಗೆ ತಿಂತೀನಿ ಅಂದರೂ ತಿನ್ಬೋದು. ಸಿಂಪಲ್ ಬ್ರೇಕ್ಫಾಸ್ಟ್ನ ನೀವು ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.